ಸದಾ ಧಿಯತಮಂ ಮಮ ಸನ್ನಮಾಮಿ. ಓಂ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಮಜಿಜ್ಞಾಸಾವೋ. ರಚನಾನುಭವ ಎಷ್ಟೇದರಲ್ಲಿ ಜ್ಞಾಪಕ ಇದೆಯಾ? ತುಂಬ ದಿವಸ ಆಗೈತಲ್ಲ. ಹೌದಾ? ಯಾಕೆ ತುಂಬ ಜನ ಗೊತ್ತಾಗಿಲ್ಲ ಪಾಠ ಇರೋದು ಅಂತ? ಯಾಕೆ ಗೊತ್ತಾಗಿಲ್ಲ ತುಂಬ ಜನಕ್ಕೆ ಅಂದೆ? ಗೊತ್ತಾಗಿಲ್ಲ. ಮತ್ತೆ ಕೊಡಿ. ಅವತ್ತು ನೀವಿದ್ದೀರಾ, ಬಂದಿದ್ರಾ? ಅದಾಗಿತ್ತ ರಚನಾಧಿಕರಣ ಆಗ್ತಾಯಿದೆ. ಮುಗಿದಿತ್ತದ ಇಲ್ಲ? ಮುಗಿದಿತ್ತ? ಹಾಂ. ಅಚೇತನ ಮನಸೋಪಿ ಗೃಹೀತತ್ವಾತ್ ಉಭಯಾತ್ಮಕತಾಯತಃ ಕಾಮಸ್ಯತು ಮನ. ಇದಾಗಿತ್ತಿದೆ ದ್ವೈವಿಧ್ಯೇ ದೃಶ್ಯ. ಕಾಮ ಎರಡು ವಿಧ ಕಾಮನೆಗಳೆಂದರೂ ಬಯಕೆಗಳು. ಒಂದು ಮನಸ್ಸಿನಲ್ಲಿರ್ಬೋದು, ಸ್ವರೂಪ ಮನಸ್ಸಿನಲ್ಲಿರ್ಬೋದು. ಬಾಹ್ಯ ಮನಸ್ಸು ಬೇರೆ, ಸ್ವರೂಪದ ಮನಸ್ಸು ಬೇರೆ. ಈ ಕಣ್ಣು ಬೇರೆ, ಸ್ಪೆಕ್ಸ್ ಬೇರೆ. ಸ್ಪೆಕ್ಸಲ್ಲಿ ದೋಷ ಇದ್ದರೂ ಕಣ್ಣು ಸರಿ ಕಾಣೋದಿಲ್ಲ, ಕಣ್ಣಲ್ಲಿದ್ದರೂ ಸರಿ ಕಾಣೋದಿಲ್ಲ. ಎರಡು ಸಿಂಕ್ರನೈಸ್ ಆದರೆ ಕರೆಕ್ಟಾಗಿ ಕಾಣಿಸುತ್ತೆ. ಆದ್ದರಿಂದ ಬಾಹ್ಯ ಮನಸ್ಸು ಹೋಗಿಬಿಡುತ್ತೆ, ಮುಕ್ತಿಯಲ್ಲಿರೋದಿಲ್ಲ. ಸ್ವರೂಪದ ಮನಸ್ಸು ಮಾತ್ರ ಇರುತ್ತೆ. ಸ್ವರೂಪದ ಮನಸ್ಸು ಕೆಡೋದಿಲ್ಲ, ಬಾಹ್ಯದ ಮನಸ್ಸು ಕೆಡಿಸುತ್ತೆ. ಆದರೆ ಬಾಹ್ಯದ ಮನಸ್ಸನ್ನು ನಿಯಂತ್ರಣ ಮಾಡೋದು. ಮನಸ್ಸನ್ನು ನಿಯಂತ್ರಣ ಮಾಡೋದು ಅಂದರೆ ಬಾಹ್ಯ ಮನಸ್ಸನ್ನು ನಿಯಂತ್ರಣ ಮಾಡಬೇಕೇ ಹೊರತು ಸ್ವರೂಪದ ಮನಸ್ಸನ್ನಲ್ಲ. ಸ್ವರೂಪದ ಮನಸ್ಸನ್ನು ಕಂಟ್ರೋಲ್ ಮಾಡಿ ಯಾವಾಗಲೂ ದಾರಿ ತಪ್ಪೋದಿಲ್ಲ ಅದು. ಬಟ್ ಅದನ್ನು ನಾವು ಸರಿ ಮಾಡಬೇಕಾದ್ರೆ ಪ್ರಮಾಣಗಳ ಹೆಲ್ಪ್ ಬೇಕು. ಅದಕ್ಕೆ ಪ್ರಮಾಣಗಳಿಗೆ ಅನುಗುಣವಾಗಿದ್ದಾಗ ಸ್ವರೂಪದ ಮನಸ್ಸು ವರ್ಕ್ ಮಾಡುತ್ತೆ. ಅದಿಲ್ಲದೆ ಹೋದಾಗ ಏನು ಮಾಡುತ್ತೆ? ಸುಮ್ಮನೆ ಆಗಿಬಿಡುತ್ತೆ. ಇದು ವರ್ಕ್ ಮಾಡುತ್ತೆ. ಗೊತ್ತಾಯ್ತಾ? ಆಗ ಹುಷಾರಾಗಿರಬೇಕು. ದ್ವೈವಿಧ್ಯೇ ದೃಶ್ಯತೆ ಜಾಸ್ಯ ದ್ವೈವಿಧ್ಯಂ ದೃಶ್ಯತೆ ಜಾಸ್ಯ ತಸ್ಮಾತ್ ಭೇದಾಗ್ರಹ ಕುತಃ. ಆದ್ದರಿಂದ ಭೇದಾಗ್ರಹ ಕುತಃ ರಚನಾನುಪಪತ್ತೇಸ್ತನ್ನ ಸರ್ವಜ್ಞ ಅನುಮಾಗತಂ. ಆದ್ದರಿಂದ ಎಂದೂ ಕೂಡ ನೀವು ಸ್ವತಂತ್ರನಾದ ಸರ್ವಜ್ಞನಾದ ಪರಮಾತ್ಮನ ಒಪ್ಪಲೇ ಹೋಗಿಬಿಟ್ರೆ ಈ ಸಾಂಖ್ಯ ಮತ ಏನಿದೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಚೇತನಂ ಜಗತ್ಕರ್ತೃ ಪಯೋ ಅಂಬಾದಿ ಚ ನೋಪಮ ತತ್ ಏತತ್ ಶಾಸ್ತಿ ಏತತ್ ಪ್ರಶಾಸ್ತಿ ವಚನಾತ್ ಚೇತನಾ ಚೇತನಸ್ಯ ಚ. ಇನ್ನೊಂದು ವಿಶೇಷಾಂಶ ಇದೆ. ಆ ವಿಷಯ ಮುಗಿತು. ಈಗ ಅವನೇನು ಮಾಡ್ತಾನೆ? ಒಂದು ಮಾತು ಸೇರಿಸ್ತಾನೆ. ಪಯೋಂಬುವಚ್ಚೇತ್ ಅಂತ ಸೂತ್ರ. ಪಯೋಂಬುವಚ್ಚೇತ್ ತತ್ರಾಪಿ. ಪಯ ಅಂದರೆ ನೀರು, ಪಯಸ್ಸು ಅಂದರೆ ಹಾಲು. ಏನು? ಇಲ್ಲ, ಅಲ್ಲೇ ಇರೋದು. ಬಂದು ಮನಸ್ಸು ಎರಡು ವಿಧ ಅಂತ ಹೇಳಿಲ್ಲ ಅವತ್ತ? ಯಾವುದು? ರಚನಾಪತ್ತಿ ಆಯ್ತು. ಇದೆಲ್ಲ ಸ್ವರೂಪಶೈವ ಹೇಳಬೇಕಾದ್ರೆ ಇಷ್ಟು ಕೂಡ ಅವ್ರು ಏನು ಮಾಡಿದರು? ಇಲ್ಲ, ಆಗಿದೆ ಇದೆಲ್ಲ ಆಗಿದೆ. ಇದು ಹೊರತು ಹೇಳ್ತಾರೆ, ಜ್ಞಾಪಕ ಇದೆ. ಬಾಹ್ಯ ಮನಸ್ಸು, ಆಂತರಿಕ ಮನಸ್ಸು, ಎರಡು ಮನಸ್ಸಿದೆ. ಗೊತ್ತಾಯ್ತಾ? ಅಚೇತನಕ್ಕೆಲ್ಲ ಎಲ್ಲ ಆಗಿದೆ ನೋಡಿ. ಅಚೇತನತ್ವಂ ಸ್ವಾತಂತ್ರ್ಯ ಮಿತಿ ಚ ಆತ್ಮ ಪ್ರಮಾಹತಂ. ಅಚೇತನಕ್ಕೆ ಹೋಗಲಿ, ಎಲ್ಲಿಂದ ಹೇಳಿ ಮುಗಿಸ್ಬೇಡ, ಅದನ್ನು ಮುಗಿಸ್ಬೋದು. ಗುರುತು ಮಾಡ್ಕೊಂಡ್ರೆ ಯಾರೂ ಇಲ್ಲ. ಬಟ್ ಅದು ನನಗೆ ಜ್ಞಾಪಕ ಇದೆ ಇದಾಗಿದೆ ಅಂಥೇಳಿ. ಬಟ್ ಬಿಡಿ, ಎಲ್ಲಿಂದ ಆಗಿದೆ ನಿಮ್ಮ ಪ್ರಕಾರ? ಅದೇ 25 ಆಗ್ತಿರೋದು. ಅದು ಕರೆಕ್ಟ್. ಅಚೇತನಂ ಜಗತ್ಕರ್ತೃ ಪಯೋ ಅಂಬಾದಿ ಚೇಪಮ. ಪಯೋಂಬುವಚ್ಚೇತ ಬಂದಾಗ ನೀರು, ಹಾಲು, ಮೊಸರಾಗುತ್ತೆ. ಏನ ಅವ್ರು ಹೇಳೋದು ಕರೆಕ್ಟ್ ಇದೆ. 25 ಗೊತ್ತಾಗ್ಯದ. ಪಯೋಂಬವತ್ತು ಅಂದ್ರೇನೋ? ಪಯಸ್ಸು ಅಂದರೆ ಹಾಲು, ಅಂಬು ಅಂದರೆ ನೀರು. ಏನು ದೃಷ್ಟಾಂತ ಕೊಡ್ತಾನೆ ಗೊತ್ತಾ? ಅಚೇತನಕ್ಕೆ ಗೊತ್ತಾಯ್ತಾ? ಏನು ಕರ್ತೃತ್ವ ಇಲ್ಲ ಅಂತ ಹೇಳಿದ್ದೀರಿ. ನೀರು ಹರಿತಾ ಇದೆ, ಹಾಲು ಮೊಸರಾಗುತ್ತೆ. ಅದಕ್ಕೆ ಯಾರು ಬರ್ತಾರಲ್ಲಿ? ದೇವ್ರು ಹಾಕ್ಬೇಕು. ಅದಕ್ಕೆ
ಅದೇ ರೀತಿ ನೀರು ಹರಿತಾ ಇದೆ. ಒಂದು ಮಾತಿದೆ, ಹೊಳೆ ನೀರಿಗೆ ಹಬ್ಬಿನ ದೊಡ್ಡ ಹೆರಕ್ಕೆ ಅಪ್ಪಡಿ ಅಂತ ಹೇಳಿದ ಮೇಲೆ ಅಚೇತನಕ್ಕೂ ಸಾಮರ್ಥ್ಯ ಇದೆ ಅಂತ ವಾದ ಮಾಡ್ತಾರೆ. ಇವತ್ತಿನ ವಾದ ಅದೇನೆ. ನಮ್ಮ ಈ ಸೈನ್ಸ್ ವಾದ ಮಾಡೋದು ಕೂಡ ಹಾಗೇನೆ. ಎಲ್ಲ ಶಕ್ತಿ ಯಾವುದಕ್ಕೆ ಕೊಟ್ಬಿಡ್ತಾರೆ ಅವರು, ಅಚೇತನಕ್ಕೆ ಕೊಟ್ಬಿಡ್ತಾರೆ. ಅದೆಲ್ಲ ನೇಚರ್ ಡಸ್ ಎವ್ರಿಥಿಂಗ್ ಅಂತ ಅವ್ರ ವಾದ. ನೇಚರ್ ಏನು ಬೇಕು, ನೇಚರ್ ಅನ್ನೋ ಪದ ಉಪಯೋಗಿಸ್ಬಿಡ್ತಾರೆ. ಜನ ಅದನ್ನು ಮೋಸ ಹೋಗಿಬಿಡ್ತಾರೆ. ನೇಚರ್ ಜಡನೋ ಚೇತನೋ ಇಂಪಾರ್ಟೆಂಟ್. ಜಡವಾದರೆ ಇಡೀ ಅಷ್ಟು ದೊಡ್ಡ ಬಂಡೆ ಆಗಿರಲಿ, ಚಿಕ್ಕ ಒಂದು ಮರಳಾಗಿರಲಿ, ಎರಡಕ್ಕೂ ಏನಿಲ್ಲ, ದೊಡ್ಡ ಬಂಡೆಗೂ ಕರ್ತೃತ್ವ ಇಲ್ಲ, ಚಿಕ್ಕ ಮರಳಿಗೂ ಕರ್ತೃತ್ವ ಇಲ್ಲ ಅಂತ ನಾವು ಹೇಳ್ತೀವಿ. ಅವಾಗ ಹೇಳಿದ ಇಲ್ಲಿ ಹಾಗಲ್ಲ, ನೀರು ಹರಿಯುತ್ತಲ್ಲ, ಹಾಲು ಮೊಸರಾಗತ್ತಲ್ಲ, ಏನು ಮಾಡಬೇಕಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ನೀರು ಹರಿಯುತ್ತೆ ನಮಗೆ ಕಾಣಿಸುತ್ತೆ ಹೊರತು ಅದೇ ಹರಿಯುತ್ತೆ ಅಂತ ಯಾರು ಹೇಳಿದ್ರೆ ನಿಮಗೆ? ಮೊಸರು ಕೂಡ ಹಾಲು ಮೊಸರಾಗಬೇಕಾದ್ರೂ ಕೂಡ ಹೆಪ್ಪು ಹಾಕಲೇಬೇಕು. ಅರ್ಥ ಆಯ್ತಾ? ಈಗ ಬರೀ ಹಾಲು ಹಾಕತ್ತಾ ಕೆಟ್ಟೋಗ್ಬೇಕು. ಆದ್ದರಿಂದ ಹಾಲು ಮೊಸರು ತನ್ನಷ್ಟಾನೇ ಆಗೋದಿಲ್ಲ. ಅದಕ್ಕೇನು ಬೇಕು? ಮೊಸರು ಹೆಪ್ಪು ಹಾಕಬೇಕು. ಅದಕ್ಕೆ ಇನ್ನೇನು ಬೇಕು? ಅದಕ್ಕೊಂದು ಹಾಕಲೇಬೇಕು. ಅದೇ ಒಂದು ಹಾಕೊಳ್ಳೋಕೆ ಬರೋದು. ಅಂದಪಂಗು ನ್ಯಾಯ ಅದೇ ಆಗಾಗತ್ತೆ. ಮೊಸರು ಹೋಗಿ ಹಾಲು ಹತ್ರ ಹೋಗುತ್ತೋ, ಹಾಲು ಮೊಸರು ಹತ್ರ ಹೋಗುತ್ತೋ ಅಂತ ಪ್ರಶ್ನೆ ಬಂದರೆ ಏನಿಲ್ಲ. ಆದ್ದರಿಂದ ಸಾಧ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್ ಪಾರ್ಟಿಗಳಿವೆಲ್ಲ ಕೂಡ. ಅಲ್ಲೂ ಕೂಡ ಚೇತನ ಹೋಗ್ತಾರೆ. ಯಾರು ಚೇತನ ಹೋಗ್ತಾರೆ? ಏನು ಒಪ್ಪಲ್ಲ ಅದಕ್ಕೆ? ಈಶ್ವರ ತೋಪೋದಿಲ್ಲ. ಈಶ್ವರ ತೋಪೋದಿಲ್ಲ. ನೇಚರಿಗೆ ಸ್ಟ್ರೆಂತ್ ಜಾಸ್ತಿ. ಚೇತನ ಅಂತಾದ್ರೆ ಹೇಳಿದ್ದೇನೆ, ಈಶ್ವರರು ಒಪ್ಪದೇ ಇರಲಿ. ಈಶ್ವರರು ಒಪ್ಪೋದಿಲ್ಲ. ಸಾಂಖ್ಯರು ಎರಡು ವಿಧ ಇದ್ದಾರೆ. ನಿರೀಶ್ವರ ಸಾಂಖ್ಯರು, ಶೇಶ್ವರ ಸಾಂಖ್ಯರು ಅಂತಿದ್ದಾರೆ. ನಿರೀಶ್ವರ ಸಾಂಖ್ಯರು ಎಂಥವ್ರವರು ದೇವ್ರನ್ನ ಒಪ್ಪೋದೇ ಇಲ್ಲ. ಇವ್ರು ಒಪ್ತಾರೆ. ಆದರೆ ಹೇಗೆ ಒಪ್ತಾರೆ ಅಂದರೆ ಅದು ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಸಬಾರ್ಡಿನೇಟ್ ಕಾಡಲ್ಲ ಅವ್ರು. ಒಪ್ಪಾರಲ್ಲ ಕೈಲಾಗದ ದೇವರು. ಮನಸ್ಸು ಮನೆ ಯಜಮಾನ ಹಣ್ಣು ಬದುಕ ಇದ್ದರೆ ಹಾಗೆ ಹೆಸರಿಗಿದ್ದಾರೆ ಹೊರತು ಏನಿಲ್ಲ. ಏನಾದರೂ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಅದು ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಈಗ ಅವರು ಪರಮಾತ್ಮ ಒಪ್ಪದೇ ಇದ್ದರೆ ಒಬ್ಬ ಚೇತನ ಜಗತ್ ಸೃಷ್ಟಿ ಮಾಡ್ತಾರೆ. ಆ ಚೇತನ ಯಾರು ಅಂತ ಅದೇ ಹೇಳಿದಿಲ್ಲ. ಈಶ್ವರ ಅಂತ ಹೇಳ್ತಾರೆ. ಇಬ್ಬರಿದ್ದಾರೆ ಅಂತ ಹೇಳಿಲ್ಲ. ಈಗ ಜಡನೇ ಮಾಡುತ್ತೆ ಒಂದು ವಾದ ತೋರಿಸಿದ ದೃಷ್ಟಾಂತ ಹೊಳ್ಳಿ ಹಾಲು ಮೊಸರಾಗೋದೆಲ್ಲ ತೋರಿಸಿದ. ಇಲ್ಲೊಬ್ಬರು ಇಲ್ಲ ಮೊಸರಾಕ ಒಬ್ರು ಬೇಕು, ಆದರೆ ಅವಳು ಅಸ್ವಾತಂತ್ರ. ಇದು ಇಲ್ಲಿ ಅಸ್ವಾತಂತ್ರ್ಯ ಬಂತು ಅಂತೇಳಿ ಅದನ್ನು ಒಪ್ಪಿದ್ರೆ ಅದು ಅಸ್ವಾತಂತ್ರ್ಯನೇ. ಅದರಿಂದ ಏನಿಲ್ಲ, ಕೊನೆಗೆ ಕೆಲಸ ಆಗೋದಿಲ್ಲ. ಅದಕ್ಕೆ ಎರಡು ಮಾತುಗಳು. ಒಂದು ರಚನ ಅನುಪತ್ತಿ ಸಂಬಂಧಪಟ್ಟಂತೆ ಪಯೋ ಅಂಬುವತ್ ದುಷ್ಟ ಅಂತ ಅದಕ್ಕೆ ಉತ್ತರ. ಮತ್ತು ನಮ್ಮ ಪ್ರಕಾರ ಏನಿದೆ, ಈಗ ಹಾಲು ಮೊಸರಲ್ಲಕ್ಕೂ ದೇವರ ದಯೆ ಬೇಕು, ನೀರು ಹರಿಲಕ್ಕೂ ದೇವರ ದಯೆ ಬೇಕು ಅಂತೂ ವೇದ ಸ್ಪಷ್ಟ ಹೇಳಿಬಿಟ್ಟಿದೆ. ಇಲ್ಲಿ ಏನಾಯ್ತಾ, ದೇವರು ಮಳೆ ಬರಬೇಕು ಅಂತ ಶುರು ಮಾಡ್ತಾರೆ. ಮಳೆ ಯಾರು ತರಿಸ್ಬೇಕು? ಒಂದು ಎಂಡಾಗೇ ಆಗುತ್ತೆ. ಕೊನೆಗೊಂದು ಎಲ್ಲಿ ಎಂಡಾಗಬೇಕು? ಅವರು ಒಬ್ಬ ಚೇತನ ಇರಲೇಬೇಕು, ಸ್ವತಂತ್ರ ಆಗಿರಲೇಬೇಕು. ಅರ್ಥ ಆಯ್ತಾ? ಅದು ಒಪ್ಪದೆ ಹೋದ್ರೆ ಏನಾಗೋದಿಲ್ಲ, ಅವ್ರ ಮತಕ್ಕೆ ಬೇಷಸಿ ಇಲ್ದಾಗತ್ತೆ. ಅಚೇತನಂ ಜಗತ್ಕರ್ತೃ ಪಯೋ ಅಂಬು ಆದಿ ಇತ್ಯ ನೋಪಮ. ಇದು ಸರಿಯಾದ ದೃಷ್ಟಾಂತ ಅಲ್ಲ. ವೇದ ಸ್ಪಷ್ಟ ಹೇಳ್ತಾ ಇದೆ. ಏನಂತ? ಏತೇನ ಹವ ಪಯೋ ಮಂಡಂ ಭವತಿ. ಮಂಡ ಅಂದರೆ ಮೊಸರು, ಕನ್ನಡದ ಮಂಡ ಅಲ್ಲ. ಮಂಡ ಅಂದ್ರೇನು? ಮೊಸರಾಗುತ್ತೆ. ಏತೇನ ದೇವರಿಂದನೇ ಆಗೋದು. ಅದು ದೃಷ್ಟಾಂತ ನೋಡಿ. ಹೆಪ್ಪಾಕಿರೋ ಸರಿ ಹೆತ್ತೇ ಇರೋದು ಕೆಲಸ ಅಲ್ಲ. ಏನು ದೊಡ್ಡ ಫಂಕ್ಷನ್ ಇಟ್ಕೊಂಡಿರ್ತಾರೆ, ಏನು ಹಾಗೆ ಕೂತಿರುತ್ತೆ. ಕೆಲವು ಸಲ ಕೆಲಸ ಏನಾಗುತ್ತೆ, ಚೂರು ಹಾಕಿದೆಲ್ಲ ಏನೋ ಆಗಿಬಿಟ್ಟರೆ. ಕೆಲವು ಫುಡ್ ಸಿಕ್ಕಾಬಿಟ್ಟು ಹುಳಿ ಆಗುತ್ತೆ. ಕೆಲವು ಸಲ ಏನೇ ಕಾರಣ ಕೊಟ್ಟರು ಕೂಡ ಹಾಕೊಂಡ್ಮೇಲಿದೆ. ಯಾಕೆ ಸರಿಗೆ ಹಾಕಲಿಲ್ಲ, ಅವನು ಹೆಚ್ಚು ಮೊಸರು ಹಾಕಿಬಿಟ್ಟ, ಹುಳಿ ಆಗೋಯ್ತು. ಅವನು ಅಸ್ವತಂತ್ರ. ಮತ್ತಿನ್ನೂ ಸ್ವತಂತ್ರ ಒಪ್ಪಲೇಬೇಕಪ್ಪ. ಯಾವುದೇ ಕೆಲಸಕ್ಕೆ ಅಲ್ಟಿಮೇಟ್ಲಿ ಯಾರು ಒಬ್ಬಿರಬೇಕು? ಸ್ವತಂತ್ರ ಇರಲೇಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ದೋಷ ಸುಲಭ, ಬಟ್ ಗಟ್ಟಿಯಾಗಿ ಅರ್ಥ ಮಾಡ್ಕೋಬೇಕು. ಏತತ್ ಪ್ರಶಾಸ್ತಿ ವಚನ ಚೇತನಾ ಚೇತನಸ್ಯ. ಇದು ಸ್ಪಷ್ಟವಾಗಿ ವೇದಗಳು ಹೇಳಿರೋದ್ರಿಂದ ನಮ್ಮ ಮತಕ್ಕೆ ಯಾವ ವಿರೋಧನೂ ಇಲ್ಲ. ಈ ಅಧ್ಯಾಯಕ್ಕೆ ಏನಂತ ಹೆಸರು? ಅವಿರೋಧ ಅಧ್ಯಾಯ. ವಿರೋಧ ಯಾವುದೂ ಬರಲಿಕ್ಕೆ ಸಾಧ್ಯ ಇಲ್ಲ. ದೈವಿಧ್ಯೇಪಿತು ಕಾಮಾದೇಹೇ ಕುತಃ ಸ್ವಾಮಿತ್ವಮಾತ್ಮನಃ. ದೈವಿಧ್ಯೇಪಿತು ಕಾಮಾದೇಹೇ ಕುತಃ ಸ್ವಾಮಿತ್ವಮಾತ್ಮನಃ. ಈಗ ಕಾಮ ಎರಡು ವಿಧ. ಎಂದು ಮಾನಸಿಕ ಅಂತ ಒಳಗಿನ ಮನಸ್ಸು, ಹೊರಗಿನ ಮನಸ್ಸು ಅಂಥೇಳಿ. ಅಷ್ಟು ಒಪ್ಪಿದ್ರು ಸಾಲದು. ಏನು ಒಪ್ಪಬೇಕು? ಸ್ವಾಮಿತ್ವ ಒಪ್ಪಬೇಕು. ಅಂದರೆ ಮನಸ್ಸೇ ಎಲ್ಲ ಮಾಡುತ್ತೆ ಅಂತ ಹೇಳಬಾರ್ದು. ಮನಸ್ಸೇನದು? ಇಂದ್ರಿಯ ಅಷ್ಟೇ. ಅದಕ್ಕೊಬ್ಬ ಸ್ವಾಮಿ ಯಾರು? ಸಾಕ್ಷಿ ಒಪ್ಪಲೇಕದಲ್ಲ. ಒಪ್ಪದೆ ಹೋಗಿಬಿಟ್ರೆ ನೀವು ಮನಸ್ಸನ್ನು ಏನು ಉಪಯೋಗ ಆಗಲಿಲ್ಲ. ಸಾಕ್ಷಾತ್ ಅನುಭವಾರೂಢಂ
ಶಕ್ಯತೆ ಅಪೋದಿತಂ ಕ್ವಚಿತ್. ಆದ್ದರಿಂದ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ, ಕೆಲವು ವಿಚಾರಗಳು ಅನುಭವಕ್ಕೆ ಬಂದ ಬೆಂಕಿ ಸುಡುತ್ತದೆ ಅನುಭವ ಬಂತು. ಅದನ್ನು ಯಾರೇ ಬಂದು ಎಷ್ಟೇ ಜನ ಹೇಳಿದರೂ ಕೂಡ ಏನು ಒಪ್ಪಳೋದಿಲ್ಲ, ಆವಾಗ ಬೆಂಕಿ ಸುಡೋದಿಲ್ಲ ಅಂತ ಹೇಳಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದು ಗೊತ್ತಾಯಿತು, ಅನುಭವ ಬಂದಿದೆ, ಮುಟ್ಟಿ ನೋಡಿ ಆಗಿದೆ, ಕೈ ಸುಟ್ಕೊಂಡು ಆಗಿದೆ, ಅದೇನು ಡೌಟ್ ಇಲ್ಲ ನಮಗೀಗ ಬಂದ್ಬಿಟ್ಟು. ಅದು ಅನುಭವಕ್ಕೆ ಸಿದ್ಧವಾದ ವಿಚಾರ. ಒಬ್ಬ ಮನುಷ್ಯ ದುಃಖ ಪಡ್ತಾ ಇದ್ದಾನೆ, ನೀವು ದುಃಖ ಪಡ್ತಾ ಇಲ್ಲ ಜನ ಹೇಳ್ತಾರೆ, ಒಪ್ತಾನ ಅವನು? ಒಪ್ಪೋದಿಲ್ಲ. ನಾನು ದುಃಖ ನಿಮಗೇನು ಗೊತ್ತಾಗುತ್ತೆ ಅಂತ ಕೊನೆಗೇನೇ ಬರುತ್ತೆ, ನಿಮಗೇನು ಗೊತ್ತಾಗುತ್ತೆ ಅಂದ್ಬಿಡ್ತಾನೆ, ಅಷ್ಟೇ ಹೊರತು ಅವನು ಅನುಭವ ಸಿದ್ಧ ವಿಚಾರ. ಅನುಭವ ಸಿದ್ಧ ವಿಚಾರವನ್ನು ಅಲ್ಲಗಳೆಯುವ ಶಕ್ತಿ ಯಾವ ಪ್ರಮಾಣಕ್ಕೂ ಇಲ್ಲ, ಗೊತ್ತಾಯ್ತಾ? ಅನುಭವ ಸಿದ್ಧ ವಿಚಾರವನ್ನು ನಾವು ದುಃಖಿಗಳು, ನಾವು ಸುಖಿಗಳು ಅಂತ ಅನುಭವ ಬಂದಿದೆ. ಈಗ ಅನುಭವವನ್ನು ತೆಗೆದಾಕ ಯಾವ ಪ್ರಮಾಣಕ್ಕಿಲ್ಲ. ಅದರಿಂದಾಗಿಯೇ ಅಲ್ಟಿಮೇಟ್ ಪ್ರಮಾಣ ಯಾವುದು? ಅನುಭವನೇ. ಅನುಭವ ಅಕ್ಸೆಪ್ಟ್ ಮಾಡೋದಾದರೆ ಯಾವ ಪ್ರಮಾಣಕ್ಕೂ ಬೆಲೆ ಇರುತ್ತೆ. ಅನುಭವ ರಿಜೆಕ್ಟ್ ಮಾಡಿಬಿಟ್ರೆ ಯಾವ ಅನುಭವವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅನುಭವ ಅಲ್ಟಿಮೇಟ್. ಈ ಕಡೆ ನಮ್ಮ ಸೈಡಿಂದ ಅನುಭವ ಅಲ್ಟಿಮೇಟ್, ಆ ಕಡೆಯಿಂದ ವೇದ ಅಲ್ಟಿಮೇಟ್. ಎರಡೂ ಕೂಡ ಸರಿಯಾಗಿ ಏನಾಗುತ್ತೆ, ಟ್ಯಾರಿ ಆಗುತ್ತೆ, ಹೊರತು ವಿರೋಧ ಬರೋದಿಲ್ಲ. ಎಲ್ಲಿ ವಿರೋಧ ಬಂದಿರುತ್ತೆ ಅರ್ಥ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಯ್ತಾ? ಎಲ್ಲಿ ವಿರೋಧ ಬಂದಿದೆ ಅಂತ ಕಾಣಿಸುತ್ತೆ ಅಲ್ಲಿ ವೇದವಾಕ್ಯವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಸಾಕ್ಷಾತ್ ಅನುಭವಾರೂಢಂ ಶಕ್ಯತೆ ಅಪೋದಿತಂ ಕ್ವಚಿತ್. ಸಾಧ್ಯ ಇದೆ, ಸಾಧ್ಯ ಇಲ್ಲ. ಇಚ್ಛಾ ಸ್ವಾಭಿತ್ವಮೇವೋಕ್ತಂ ಇಚ್ಛಾವತ್ವಂ ನ ಚಾಪರಂ. ಇಚ್ಛೆ ಪಡೋದು ಅಂದರೂ ಒಂದೇ, ಇಚ್ಛೆಗೆ ಒಡೆಯ ಅಂದರೂ ಒಂದೇ. ನನ್ನ ಇಚ್ಛೆ ಅಂದರೂ ಒಂದೇ, ಇಚ್ಛೆ ಹೇಳ್ತಾ ಇದೆ ಅಂದರೂ ಒಂದೇ. ಇಚ್ಛೆಗೆ ಮೇನ್ ಇಂಪಾರ್ಟೆನ್ಸ್ ಕೊಟ್ಟರು ಕೂಡ ಇರೋದೇನಲ್ಲಿ ಇಚ್ಛೆ ಪಡಲಿ. ಮನಸ್ಸಿಗೆ ಇಚ್ಛೆ ಬರೋದಿಲ್ಲ, ಮನಸ್ಸು ಜಡ ಪದಾರ್ಥ. ಅದು ಇಚ್ಛೆ ಬರ್ಬೇಕಾದ್ರೆ ನಾವು ಚೇತನ ಇರಬೇಕು. ಚೇತನ ಅದನ್ನು ಕಂಟ್ರೋಲ್ ಮಾಡಬೇಕು. ನಮಗೇನು ಗೊತ್ತಾಗಿದೆ, ಈಗ ಕಣ್ಣು ಕಿವಿ ಇವಾಗೆಲ್ಲದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಿದ್ದಾರೆ? ಮನಸ್ಸಿದೆ. ಆದರೆ ಮನಸ್ಸು ಕೂಡ ಸ್ವತಂತ್ರ ಅಲ್ಲ, ಅದು ಕಂಟ್ರೋಲಲ್ಲಿ ಯಾರು ಬೇಕೀಗ? ಒಬ್ಬ ವ್ಯಕ್ತಿ ಬೇಕು. ಅಲ್ಟಿಮೇಟ್ಲಿ ಏನಾಗಿರ್ಬೇಕಾತ? ಚೇತನ ಆಗಿರಬೇಕು. ಚೇತನ ಕೂಡ ಸ್ವತಂತ್ರ ಆಗಿರಬೇಕು. ಇದನ್ನು ಒಪ್ಪದೆ ಹೋದರೆ ಯಾವ ಮತನೂ ಉಳಿಯೋದಿಲ್ಲ. ಇದು ಸರಿಯಾಗಿ ಹೈಲೈಟ್ ಮಾಡಬೇಕು. ಕಿಂಚಿತ್ ತದ್ವಶಗತ್ವೇಪಿ ಸ್ವಾಮಿತ್ವಂ ಲೋಕವದ್ಭವೇ. ನಿಮ್ಮ ಪ್ರಕಾರ ಸ್ವಲ್ಪ ಒಪ್ಪಿಕೊಂಡ್ರೆ ಏನೂ ಉಪಯೋಗ ಬರೋದಿಲ್ಲ. ಸ್ವಾಮಿತ್ವ ಬರಬೇಕಾದ್ರೆ ಇಚ್ಛಾ ಸ್ವಾಮಿತ್ವ ಇರಬೇಕಾದ್ರೆ, ಇಚ್ಛೆ ಪಡತಕ್ಕಂಥ ಇಚ್ಛೆ ಅವನಿರಬೇಕು. ಅಂಥ ವ್ಯಕ್ತಿ ಒಪ್ಪದೆ ಹೋದರೆ ಬರೀ ಮನಸ್ಸಿಂದ ಏನು ಕೆಲಸ ಆಗೋದಿಲ್ಲ. ಸರ್ವಾತ್ಮತಂತ್ರ ಕಾಮಾದೇಹೆ ಕಿಮುತೇವ ಪರೇಶಿತು ನ ಚ ಅನುಭವಗಂ ಕಾಮಸ್ವಾಮಿತ್ವಂ ವೇದವಾಗಪಿ. ಸರ್ವಾತ್ಮತಂತ್ರ ಕಾಮಾದೇಹೆ, ಸರ್ವ ಸ್ವತಂತ್ರವಾದ ಯಾವುದೇ ಕಾಮನೆಗೂ ಕೂಡ ಕಿಮುತೈವ ಚೇಸಿತು ಪರೇಶಿತು, ಪರಮಾತ್ಮನಿಗೆ ಮಾತ್ರ ಯಾವ ಸಮಸ್ಯೆನೂ, ದೇವ್ರನ್ನ ಒಪ್ಪಿಕೊಂಡವರಿಗೆ ಯಾವ ಸಮಸ್ಯೆನೂ ಇಲ್ಲ. ಒಪ್ಪಿಕೊಳ್ಳದೆ ಇದ್ದವರಿಗೆ ಇವತ್ತು ಅಷ್ಟೇ ಯಾವ ಕೋರ್ಟಲ್ಲೂ ಕೂಡ ನಾನು ಚಾಕು ಹಾಕಲಿಲ್ಲ, ಅವನೇ ಹಾಕ್ಕೊಂಡು ಸತ್ತೋಗಿದ್ದಾನೆ, ಅದೇ ಬಿದ್ದಿರಬೇಕು ಬಹುಶಃ ಅಂತೇಳಿ ಒಪ್ತಾರೇನು? ಚಾಕು ಅದೇ ಬಿದ್ದು ಸತ್ತಿದ್ದಾನೆ ಅಂತ ಇವನು ಕೇಸ್ ಹಾಕಿದರೆ ಅದು ಯಾವ ಚೇತನ ಇನ್ವಾಲ್ವ್ ಆಗಿಲ್ಲ. ಯಾರನ್ನು ನೀವೇನು ಮಾಡಬೇಡಿ, ಆರೋಪಿ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಬಿದ್ದಿದೆ, ಸತ್ತೋಗಿದೆ. ಮನೆ ಬಿದ್ದ ಸಾಯೋದಿಲ್ವಾ? ಮತ್ತು ಚಾಪು ಇದು ಸತ್ತೋಗಿದೆ ಹೋಗ್ತಾರ? ವೆರಿ ಗುಡ್ ಅಂತ ಹೇಳ್ತಾರ? ಸುಳ್ಳು ಹೇಳ್ತಾರೆ. ಅವರೇ ಕೊಲೆ ಮಾಡಬೇಕು ಆಗಿಬಿಡುತ್ತೆ ಹೊರತು ಸರಿ ಅಂತ. ಯಾಕೆ? ಮನೆ ಬಿತ್ತು ಸತ್ತವರು ನೋಡ್ತೇವೆ, ಬಳ್ಳರಾಗಿ ಸೋತೇವೆ. ಮನೆ ಬಿದ್ದು ಸತ್ತಾಗ ಏನಂತಾರೆ ಅದನ್ನ? ಅಲ್ಲ, ಇಲ್ಲ, ಮನೆ ಬಿದ್ದು ಸತ್ತೋಯ್ತು, ಇದು ಹಳೆ ಮನೆಯಪ್ಪ ಬಿದ್ದೋಯ್ತು. ಏನು ಮಾಡ್ತಾರಾಗ? ಮನೆ ಬಿದ್ದು ಸತ್ತ, ಯಾರೋ ಕೊಂದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾರೆ, ಅಷ್ಟೇ. ಆರೋಪಿ ಅಲ್ಲ. ಅದು ಏನು ಹೇಳ್ಬೇಕು ಅವರು? ಏನೋ ಮಾಡಿದ್ದಾರೆ, ಕರ್ಮ ಬಿದ್ದಿದೆ. ಅಲ್ಟಿಮೇಟ್ಲಿ ಒಂದು ಕಾರಣ ಇದೆ, ಆ ಕಾರಣ ಚೇತನ ಆಗಿರಲೇಬೇಕು. ಇದನ್ನು ಒಪ್ಪದೆ ಹೋದರೆ ಅವರಿಗೆ ಬಿದ್ದ ಸಾಯ ಯೋಗ ಇದೆ. ಅವರಿಗೆ ಮನೆ ಬಿದ್ದೆ ಸಾಯ ಯೋಗ ಇದೆ, ಆದರೆ ಅಸ್ವತಂತ್ರ ಅವನು. ಇವತ್ತು ಅಪರಾಧಿ ಅಂತ ಶಿಕ್ಷೆ ಆಗೋದಿಲ್ಲ ಅವರಿಗೆ. ಶಿಕ್ಷೆ ಕೊಡೋ ವ್ಯಕ್ತಿ ಒಬ್ಬ ಬೇಕು. ಶಿಕ್ಷೆ ಆಟೋಮೆಟಿಕ್ ಅಲ್ಲ, ಅರ್ಥ ಆಯ್ತಾ? ಶಿಕ್ಷೆ ಕೊಡಲಿಕ್ಕೆ ಏನು ಆಟೋಮೆಟಿಕ್ ಆಗೋದಾಗಿದ್ರೆ ಅಪರಾಧಿಗಳು ಸಿಕ್ಕಾಗ್ಬಿಡ್ತಾರೆ ಅಂತ ಕೂಡ. ಶಿಕ್ಷೆ ಕೊಡದೆ ಹೋದರೆ ಅಪರಾಧಿ ಎಸ್ಕೇಪ್ ಆಗ್ತಾರೆ. ಶಿಕ್ಷೆ ಕೊಟ್ಟರೆ ನಿರಪರಾಧಿ ಕೂಡ ಪರೀಕ್ಷೆ ಆಗ್ತಾರೆ. ಆದ್ದರಿಂದ ಏನಾಗಿರ್ಬೇಕು, ಯಾವಾಗಲೂ ಇದೆಲ್ಲ ಸರಿಯಾಗಿ ಯೋಚನೆ ಮಾಡ್ತಾ ಹೋದರೆ ಮನಸ್ಸಿಗೆ ಗಟ್ಟಿಯಾಗಿ ಹಿಡಿಯುತ್ತೆ. ಸರ್ವಾತ್ಮತಂತ್ರ ನಚ ಅನುಭವಗಂ ಕಾಮಸ್ವಾಮಿತ್ವಂ ವೇದವಾಗಪಿ. ನಾವು ಅನುಭವದಿಂದ ಆಗಿದೆ ಎಂಬುದು ಗೊತ್ತಾಯ್ತು. ಕಾಮಸ್ವಾಮಿತ್ವ ಎಂಬುದು ಒಬ್ಬ ಚೇತನಕ್ಕಿರಬೇಕು. ವೇದವಾಕ್ಯನೂ ಹಾಗೆ ಹೇಳಿದ, ವಿರುದ್ಧ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶಕ್ತೋ ಅಪವದಿತು ತಸ್ಮಾತ್ ಸಾ ತದನ್ಯ ಅಭಿಧಾಯಿನಿ. ದೇರ್ಫೋರ್ ಎಲ್ಲೆಲ್ಲಿ ಬೇರೆ ರೀತಿ ಅರ್ಥ ಹೇಳ್ತೀರೋ ಅದು ಅಭಿಮಾನಿ ದೇವತೆ ಇತ್ಯಾದಿ ಇಟ್ಕೊಂಡೇ ಹೇಳಬೇಕು. ಆ ಅರ್ಥ ಹೇಳದೆ ಹೋದರೆ ವೇದವಾಕ್ಯಕ್ಕೆ ನೀವು ಸರಿಯಾಗಿ ವೇದವಾಕ್ಯ ಅಪ್ರಮಾಣ ಆಗೋದಿಲ್ಲ.
ಅರ್ಥ ಮಾಡ್ಕೊಂಡ್ರೆ ಅದು ಅಪ್ರಮಾಣ ಅಂತ ಅರ್ಥ, ಸರಿಯಾಗಿಲ್ಲ ಅಂತ ಅರ್ಥ. ಮೋಕ್ಷಕಾಮೋ ಭವೇ ಧನ್ಯೋ ಯದಿ ಮುಕ್ತಾದ್ ಭವಿಷ್ಯತಃ. ಹಾಗಿದ್ದರೆ ಮುಕ್ತಿ ಬೇಕು ಅಂತ ಇಚ್ಛೆ ಪಟ್ಟವನು ಮುಕ್ತಿಗೆ ಹೋಗ್ತಾನೋ, ಇಲ್ಲದವನು ಹೋಗ್ತಾನೋ? ಇಚ್ಛೆ ಪಡ್ಲಕ್ಕೆ ಹೋಗೋನು ಬೇಕೇ ಬೇಕಲ್ಲ. ಇಚ್ಛೆ ಪಡೋದು ಯಾವನ ಮುಕ್ತಿಗೆ ಹೋಗೋನೇ ಅವನಾಗುತ್ತಾ? ಯಾವನು ಇಚ್ಛೆ ಪಟ್ಟಿರ್ತಾನೋ ಅವನೇ ಮುಕ್ತಿ ಸಾಧಿಸ್ಬೇಕು. ಅರ್ಥ? ಕ್ಯಾಂಡಿಡೇಟ್ ಯಾರ್ಯಾರೋ ಮಧ್ಯೆ ಮಧ್ಯೆ ಕೆಲಸ ಮಾಡ್ಬೋದು. ಅಲ್ಟಿಮೇಟ್ಲಿ ಯಾರು ಬರಬೇಕು ಅಲ್ಲಿಗೆ? ಕ್ಯಾಂಡಿಡೇಟೇ. ಅಪ್ಲಿಕೇಶನ್ ಹಾಕಲಿಕ್ಕೆ, ಪೋಸ್ಟ್ ಮಾಡಲಿಕ್ಕೆ ಯಾರು ಬೇಕು ಮಾಡ್ಬೋದು. ಇಂಟರ್ವ್ಯೂ ಮಾತ್ರ ಅವನೇ ಹೋಗ್ಬೇಕು, ಇನ್ನೊಬ್ಬನು ಪ್ರಸಕ್ಕೆ ಬರೋಲ್ಲ. ಇಂಟರ್ವ್ಯೂ ಡೆಬಿಟ್ ಮಾಡ್ತಿಲ್ಲ ಅಂತ ಕೇಳಿದರೆ ಅದು ಮೀಟಿಂಗ್ ಅಲ್ಲ, ಪರೀಕ್ಷೆ ಅದು. ಆದ್ದರಿಂದ ಅವನೇ ಹೋಗ್ಬೇಕು. ಇಲ್ದಾರೆ ಆಬ್ಸೆಂಟು ಅವ್ನು ಫೇಲ್ ಅಂತಾನೆ ಅರ್ಥ. ಅದು ಬೇರೆ. ಅದೇ ಪರಮಾತ್ಮ ಒಪ್ಪೋದಿಲ್ಲ ಅವನು. ಅದೇ ಹೇಳ್ತಿರೋದು, ಪರಮಾತ್ಮ ಒಪ್ಪದೆ ಹೋದರೆ ಯಾವ ಸ್ಟೇಜಲ್ಲಿ ನಿಮಗೆ ಹೆಲ್ಪ್ ಆಗೋದಿಲ್ಲ. ಅವ್ರು ಏನು ಮಾಡ್ತಾರೆ, ಮಾತು ಬರೆಸ್ತಾ ಎಲ್ಲ ಹೋಗಿ ನಿಲ್ಲಿಸ್ಬಿಡ್ತಾರೆ. ಇವರು ಕೇಳೋರು ಸ್ವಲ್ಪ ವೀಕ್ ಎದ್ದುಬಿಟ್ರೆ ಒಪ್ಪಿಬಿಡ್ತಾರೆ. ಇವರು ಒಂದು ಗಟ್ಟಿ ಹಿಡಿಬೇಕು. ಈ ಅಚೇತನಕ್ಕೆ ಕರ್ತೃತ್ವ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕೇಸ್ ಹೋಗ್ತಿದ್ರು ಅಲ್ಲಿ ಚೇತನ ಇದೆಯೋ ಇಲ್ಲ ಫಸ್ಟ್ ಅಷ್ಟೇ ಗಟ್ಟಿ ಕೇಳಬೇಕು. ಇಲ್ಲಾರು ಮತ್ತೆ ಮುಂದಕ್ಕೆ ಹೋಗ್ತಾವ್ರು, ಅಲ್ಲಿದೆಯೋ ಇಲ್ಲ ಅಲ್ಲಿ ಕೇಳಬೇಕು. ಮತ್ತೆ ನಾವು ಮೂರ ಕಡೆ ಒಪ್ಕೊಂಡ್ಬಿಟ್ರೆ ಸಾಕೋದ್ರ ಬಗ್ಗೆ ಅದು ಗಟ್ಟಿ ಹಿಡಿದಾಗ ಸಮಸ್ಯೆ ಬರೋದಿಲ್ಲ. ಅವ್ರು ಏನೇನೋ ಮಾತಾಡ್ತಾನೆ, ಕಂಪ್ಲೇಂಟ್ ಮಾಡ್ತಾನೆ, ಡಿಫಿಕಲ್ಟ್ ವರ್ಡ್ಸ್ ಹಾಕ್ತಾನೆ, ಏನೇನೋ ಮಾಡ್ತಾನೆ. ಅದೆಲ್ಲ ಏನು ಮಾಡಬೇಕು ಇವರು? ಮೀರಿಸೋ ಬುದ್ಧಿ ಇರಬೇಕು ಇವರಿಗೆ. ಮೋಕ್ಷಕಾಮಸ್ಯ ಕಿಂತೇನ ಸ್ವನಾಶಾರ್ಥಂಚ ಕೋವೇತೆ. ಮೋಕ್ಷಕಾಮ ಅವನೇ ಆಗಿ ಬೇರೊಬ್ಬ ಭಿನ್ನವಾಗೋದಾದರೆ ಮೋಕ್ಷ ಕಾಮನೆ ಮಾಡಿ ಏನು ಪ್ರಯೋಜನ? ನಾವು ಪಟ್ಟದ್ದು ಯಾವುದೋ ಇನ್ನೊಬ್ಬರಿಗೆ ಬೆನಿಫಿಟ್ ಸಿಗೋದಾದರೆ ನಾವು ಮಾಡಿ ಏನು ಉಪಯೋಗ? ಆದ್ದರಿಂದ ಸರಿಯಲ್ಲ. ಮೋಕ್ಷಕಾಮಸ್ಯ ಕಿಂತೇನ ಸ್ವನಾಶಾರ್ಥಂಚ ಕೋಯತೆ. ತನ್ನ ನಾಶಕ್ಕೋಸ್ಕರ ಯಾರು ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಇಲ್ಲ. ಕರ್ತೃತ್ವ ಯಸ್ಯ ತಸ್ಯೈವ ಭೋಕ್ತೃತ್ವ ಉಪಲಭ್ಯತೆ. ಎಷ್ಟು ಇಂಪಾರ್ಟೆಂಟ್ ಇದೆ. ಕರ್ತೃತ್ವ ಯಸ್ಯ ತಸ್ಯೈವ ಭೋಕ್ತೃತ್ವ ಉಪಲಭ್ಯತೆ. ಯಾವನು ಕರ್ತಾನೋ ಅವನೇ ಅವ್ರ ಫಲವನ್ನು ಅನುಭವಿಸ್ಬೇಕು. ಅವ್ರಿಗೆ ಮಾಡಿದ್ದೊಂಡು ಮಾರಾಯ ಅಂತ ಹೇಳ್ತಾರಲ್ಲ, ಕಾರಣ ಸರಿಯಾದ ಗಾದೆ. ಅವನು ತಪ್ಪು ಮಾಡೋನೊಬ್ಬ ಅನುಭವಿಸೋನೊಬ್ಬ ಆಗಬೇಕಾ? ಆಗೋದಿಲ್ಲ. ಅದಕ್ಕೆ ಕರ್ತೃತ್ವ ಯಸ್ಯ ಯಾವನಿಗೆ ಕರ್ತೃತ್ವ ಇದೆಯೋ ತಸ್ಯ ಏವ ಅವನಿಗೇನೆ ಭೋಕ್ತೃತ್ವ ಉಪಲಭ್ಯತೆ. ಭೋಕ್ತೃತ್ವವನ್ನು ನಾವು ಕಂಡಿದ್ದೇವೆ ಲೋಕದೊಳಗೆ. ಯಾವನೋ ಮಾಡಿ ಏನೋ ಮಾಡೋಕ್ಕೆ ಮಾಡಿದ್ರೆ ಅನ್ಯಾಯ ಅದು, ಮತ್ತೆ ಶಿಕ್ಷೆ ಅವ್ರಿಗೆ ಹೋಗುತ್ತೆ, ವಾಪಸ್ ಬಿಡೋದಿಲ್ಲ ಅದು. ವಿಭಾಗೇಚ ಇವತ್ತು ಲೋಕದಲ್ಲಿ ಹಾಗಾಗತ್ತೆ. ಯಾರೋ ಅಪರಾಧಿ ಯಾರೋ ಕೊಲೆ ಒಪ್ಕೊಂಡು ಜೈಲಿಗೆ ಹಾಕಿಬಿಡ್ತಾರೆ. ಆದರೆ ಅಲ್ಟಿಮೇಟ್ಲಿ ದೇವ್ರ ಕೈಯಲ್ಲಿ ತರ್ಸ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಮಾಡಿ ಇದು ಎರಡು ಪಾಪ ಬರುತ್ತೆ ಅವರಿಗೆ. ಒಂದು ಕೊಂದಿದ್ದು ಇನ್ನೊಬ್ಬರ ಮೇಲೆ ಹಾಕಿದ್ದು ಎರಡನೇ ಪಾಪ ಬೇರೆ ಶುರುವಾಗುತ್ತೆ. ದೇವರು ಲೆಕ್ಕ ದೇವ್ರನ್ನ ಬರ್ತಿರೋದಕ್ಕೆ ಇವೆಲ್ಲ ಶುರುವಾಗಿರೋ. ಅಧ್ಯಾತ್ಮ ವಿದ್ಯೆ ಯಾವಾಗ ಬರುತ್ತೆ ಎಲ್ಲ ಸೆಟ್ರೈಟ್ ಆಗುತ್ತೆ. ವಿಭಾಗೇ ಚ ತಯೋರ್ಮಾನಂ ನೈವ ಕಿಂಚಿತ್ ಕ್ವಚಿತ್ ಭವೆ. ಆದ್ದರಿಂದ ಎರಡನ್ನು ಡಿವೈಡ್ ಮಾಡಕ್ಕೆ ಬರೋದಿಲ್ಲ. ಇಷ್ಟಪಡೋನೇ ಬೇರೆ, ಫಲ ಅನುಭವಿಯೇ ಬೇರೆ ಎಂಬುದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸರ್ವಮಾನ ವಿರೋಧೈಕ ದುರ್ದೀಕ್ಷಾ ದೀಕ್ಷಿತ ಸ್ವಯಂ. ಇಷ್ಟು ದೊಡ್ಡ ಪದ ಆಚಾರ ಉಪಯೋಗಿಸೋದು ಕಡಿಮೆ ಹೇಳ್ತಾರೆ. ಎಂಥವ್ರು ನೀವು ಗೊತ್ತಾ? ವಾದಿ. ಸರ್ವಮಾನ ವಿರೋಧ ಏಕ ದುರ್ದೀಕ್ಷಾ ದೀಕ್ಷಿತ. ಒಂದೇ ಪದ. ಎಲ್ಲ ಪ್ರಮಾಣಗಳಿಗೂ ವಿರೋಧವನ್ನು ಮಾಡೋ ಉದ್ದೇಶ ಇರತಕ್ಕಂಥ ಕೆಟ್ಟ ದೀಕ್ಷೆ ಹೊಂದಿದವನಿವನು. ಕೆಟ್ಟ ದೀಕ್ಷೆ ಅಂದ್ರೇನು? ಶಾಸ್ತ್ರ ಹಠ ಇರಬೇಕು. ಇವನು ಹಠ ಇದೆ, ಯಾವ ಪ್ರಮಾಣ ಒಪ್ಪದೇ ಇರತಕ್ಕಂಥ ವಿಚಾರ ಶಾಸ್ತ್ರ ಕೊಟ್ಟಿದ್ದಾನೆ. ಅಂದರೆ ದುರ್ವಾದಿ ಇವನನ್ನು ನಾವು ಒಪ್ಲಕ್ಕೆ ಬರೋದಿಲ್ಲ ಅಂತ ಅರ್ಥ. ಮಾಯಾವಾದ್ಯುಪಮಾಮ್ಯಾಯಾತ್ ತಚ್ಚ ಶಬ್ದಾತ್ ನಿರಾಕೃತ. ಮಾಯಾವಾದ್ಯುಪಮಾಮ್ಯಾಯ್. ಅವನು ಮಾಯಾವಾದಿ ಅಂತವನೇ ಸರಿ. ಅವನು ಒಟ್ಟಿಗೆ ಸೇರ್ಪೈದಾಗಾಯ್ತು ಇಬ್ಬರು ಕೂಡ. ಇವನು ಎಂಥವನು? ಮಾಯಾವಾದಿ ಅಂಥವನೇ. ಪ್ರಮಾಣಕ್ಕೆ ಸಿದ್ಧವಾದ ವಿಷಯ ಒಪ್ಪಕ್ಕೆ ತಯಾರಿಲ್ಲ. ತಚ್ಚ ಶಬ್ದ ನಿರಾಕೃತ. ಅದನ್ನು ಖಂಡನೆ ಮಾಡಿ ಆಗಿದೆ ಈಗಾಗಲೇ. ತಚ್ಚ ಶಬ್ದ ನಿರಾಕರಣೆ ಮಾಡಿ ಆಗಿದೆ. ಇವನು ಅಂಥವನೇ, ಆದ್ದರಿಂದ ಒಪ್ಪಲಿಕ್ಕೆ ಬರೋದಿಲ್ಲ. ಈಗ ಅನ್ಯತ್ರ ಅಭಾವಾಧಿಕರಣ. ಸಾಂಖ್ಯಸ್ತು ಶೇಶ್ವರೋ ಬ್ರೂತೆ ಕ್ಷೇತ್ರಾನುಗ್ರಹ ಶಕ್ತಿಮಾನ್. ಇದಿಷ್ಟು ನಿರೀಶ್ವರ ಸಾಂಖ್ಯರ ವಿಚಾರ. ಇನ್ನು ಈಶ್ವರನು ಒಪ್ಪಿಕೊಂಡವನು ಕೂಡ ಅವನೆಂಥವನವನು? ಕ್ಷೇತ್ರಾನುಗ್ರಹ ಶಕ್ತಿಮಾನ್. ಬರೀ ಅನುಗ್ರಹ ಮಾಡೋ ಶಕ್ತಿ ಇದೆಯಾ ಹೊರತು ಅವನಿಗೆ ಇನ್ಯಾವ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಯಾವ ವ್ಯತ್ಯಾಸನೂ ಇಲ್ಲ. ಏನೋ ಈ ಮಾಯಾವಾದಿ ಪ್ರಯೋಗ ಮಾಡಿದಾರಲ್ಲ, ಅಂದ್ರೆ ಅದರ ಅದ್ವೈತಿಗಳು ಅಂತ. ಹೌದೌದು. ಎಲ್ಲಿ ಮಾಯಾವಾದಿ ಅಂತ ಹೇಳಿದ್ರೆ ಅದ್ವೈತಿಗಳು ಅಂತಾನೆ ಅರ್ಥ. ಇಲ್ಲಿ ಅದನ್ನು ಪ್ರಯೋಗ ಮಾಡೋದಕ್ಕೆ ಈಗ ಅದ್ವೈತಿಗಳು ಸಾಂಖ್ಯರನ್ನು ಖಂಡಿಸ್ತಾರೆ. ಅವರು ಸಾಂಖ್ಯರನ್ನು ಖಂಡಿಸ್ತಾರೆ, ಆದರೆ ಅವ್ರು ಅದೇ ಮತ್ತೆ ಮಾತಾಡ್ತಾರೆ. ಅರ್ಥ ಆಯ್ತಾ? ಯಾವ್ದ್ರ ಖಂಡಿಸಿದ್ದಾರೋ ಅದಕ್ಕೆ ಸನ್ಯಾಯ ವಿರೋಧ. ಒಬ್ಬನ ಖಂಡನೆ ಮಾಡಬೇಕಾದ್ರೆ ಹೇಳಿದ್ದು, ತಾನು ಮಾತ್ರ ಅದನ್ನೇ ಹೇಳೋದು. ಗೊತ್ತಾಯ್ತಾ? ಅದು ತಪ್ಪದು. ಅಲ್ಲಿಗೆ ಆ ವಿಷಯ ಮುಗಿತು. ಸಾಂಖ್ಯಸ್ತು ಶೇಶ್ವರೋ ಬ್ರೂತೆ ಕ್ಷೇತ್ರಾನುಗ್ರಹ ಶಕ್ತಿಮಾನ್ ಅಸ್ತಿ ಈಶ್ವರ ಸ್ವಯಂ ಭಾತಃ
ಕ್ಲೇಶ ಕರ್ಮಾದಿ ವರ್ಜಿತ. ಈಶ್ವರ ಇದ್ದರೆ ಕ್ಲೇಶ ಇಲ್ಲ, ಕರ್ಮ ಇಲ್ಲ ಹೇಳ್ತಾನೆ. ಕ್ಷೇತ್ರ ಶಕ್ತಿಮತಿ ನೈವ ಪ್ರಕೃತಿ ಬೀಜ ಶಕ್ತಿವಾನ್. ಆದರೆ ಪ್ರಕೃತಿ ಕ್ಷೇತ್ರ ಶಕ್ತಿ ಕ್ಷೇತ್ರಕ್ಕೆ ಶಕ್ತಿ ಇಲ್ಲ, ಇವನಿಗಿದೆ. ಹೇಗೆ ಅಂದರೆ ದೊಡ್ಡ ಲ್ಯಾಂಡ್ ಇದೆ, ಅಲ್ಲಿ ಬೀಜ ಬಿತ್ತಬೇಕು. ಬೀಜ ಯಾವನು ಬಿತ್ತಲಿಲ್ಲ, ಬಿತ್ತಿದ ಕೃಷಿಕ. ಅಷ್ಟು ಕೆಲಸ ಅಷ್ಟೇ, ಉಳಿದೆಲ್ಲ ಪ್ರಕೃತಿ ಮಾಡ್ಕೊಡತ್ತೆ. ಗೊತ್ತಾಗಿಲ್ಲ ಆ್ಯಕ್ಚುಲಿ ಪ್ರಕೃತಿ ಮಾಡ್ಕೊಂಡು ದೇವರೇ ಮಾಡಿಸೋದು, ಇವನ ಪ್ರಕಾರ ಪ್ರಕೃತಿ ಮಾಡ್ಕೊಡತ್ತೆ. ಹೌದಲ್ಲ, ಅಷ್ಟು ಕೆಲಸ ಮಾಡಿದ್ರೆ ಮುಗಿತವನು. ಬಿತ್ತಿದ ಕೆಲಸ ಮಾಡಿದ್ರೆ ಏನಾಗುತ್ತದ, ಒಂದು ಬೆಳ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಅಂಥ ಈಶ್ವರನ ಒಪ್ತೀವಿ ಅಷ್ಟೇ ಹೊರತು ಯಾವನ್ನ ಒಪ್ಪೋದಿಲ್ಲ ನಾವು. ಎದ್ದರೆ ಕೂತ್ರೆ ನಿಂತರೆ ದೇವರ ಅಧೀನ, ಅದನ್ನೆಲ್ಲ ಒಪ್ಪೋದಿಲ್ಲ ನಾವು ಅಂತ ಹೇಳ್ತಾರೆ. ಅದೆಲ್ಲ ಒಂದೇ ಆಯ್ತು, ಇಷ್ಟು ಯಾವ ವ್ಯತ್ಯಾಸನೂ ಬರಲಿಲ್ಲ ಅದಕ್ಕೆ. ಅಂದರೆ ಯಾವುದೋ ಒಂದು ಕಾಟಾಚಾರಕ್ಕೆ ಒಬ್ಬ ಹೇಳ್ತೀವಲ್ಲ ಇವತ್ತು ನಾವು, ಮುಖ್ಯಸ್ಥ ಅಂತ ಹೇಳೋದು ಹೆಸರು ಧೃತರಾಷ್ಟ್ರ ಸೈನ್ ಮಾಡಿಸ್ಕೊಳ್ಳೋದು ದುರ್ಯೋಧನ ಕೆಲಸ ಮಾಡ್ತಿದ್ದ. ಆ ಥರ ಆಯಿತು. ಜೀವ ಇದು ಯಾರಿಗೆ ಪಾಪ ಬರಬೇಕಾಗಿತ್ತು ಆ ಲೆಕ್ಕದಲ್ಲಿ, ಧೃತರಾಷ್ಟ್ರಿಗೆ ಪಾಪ ಬರಬೇಕಾಗಿತ್ತು. ಆದರೆ ಡಾಮಿನೇಟ್ ಆಗಿದ್ದರೆ ಕೊನೆಗೆ ಹೆಚ್ಚು ಪಾಪ ಬಂದಿದ್ದೆ. ದುರ್ಯೋಧನ ಧೃತರಾಷ್ಟ್ರ ಪಾಪ ಬರಲಿಲ್ಲ ಅಂತೇನಲ್ಲ, ಪಾಪ ಬಂತು. ಆ ದುರ್ಯೋಧನ ಮುಖ್ಯ ಪಾಪ ಬಂದಿದ್ದಾರಿಗೆ ದುರ್ಯೋಧನನಿಗೆ. ಜೀವ ಯಾವ ಧೃತರಾಷ್ಟ್ರನೇ ಪ್ರೇರೇಪಣೆ ಮಾಡಿದರೆ ಜೂಜಾಡಿ ಅಂತೇಳಿ ಆತ ಬರ್ತಿತ್ತು. ಇವನು ಪ್ಲಾನ್ ಮಾಡಿ ಒಪ್ಪಿಸಿದೆ ಅಷ್ಟೇ. ಆದ್ದರಿಂದ ಮೇನ್ ಯಾರಾದ್ರೂ ಈಗ ದುರ್ಯೋಧನ. ಆದ್ದರಿಂದ ಇಲ್ಲೂ ಕೂಡ ಮೇನ್ ಜನ ಮೇನ್ ಮಾಡ್ತಿದ್ದಾರೆ ಹೊರತು ಚೇತನ ಅಲ್ಲ. ಆದ್ದರಿಂದ ನಿಮಗೆ ನಾವು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂತ. ಜೀವ ಪರ್ಜನ್ಯವತ್ ದೈವಶಕ್ತಿಮಾನ್ ಈಶ್ವರ ಸ್ಮೃತಃ ಅವನು ಹೇಳ್ತಾನೆ. ಪರ್ಜನ್ಯವತ್ ಜೀವ, ಪರ್ಜನ್ಯವತ್ ದೈವ. ಪರ್ಜನ್ಯ ಹೇಗೋ ದೇವರ ಕೆಲಸ ಅಷ್ಟೇ ರೋಲ್, ಉಳಿದೇನಿಲ್ಲ. ನೀವು ಹೋಗಿ ನಿಮಗೆ ಕೆಲಸ ಆಯಿತು ಅಂತಾರಲ್ಲ ಅಷ್ಟೇ. ಪೃಥಿವೀವತ್ ಪ್ರಧಾನಂತ ಜೀವ ಸನ್ನಿಧಿ ಮಾತ್ರತಃ ಅಷ್ಟೇ. ಜೀವ ಸುಮ್ಮನೆ ಕಾಯ್ಕೊಂಡಿರೋದ ಹೊರತು ಇನ್ನೂ ಅಂತ ಕೆಲಸ ಮಾಡಿ. ಸಸ್ಯ ಬಿತ್ತು ಬಿಡ್ತಾನೆ, ಪೈರು ಬರುತ್ತೆ, ಒಬ್ಬರು ಕಾವಲುಗಾರ ಇರ್ತಾರೆ, ಕಾಯ್ತಾ ಇರ್ತಾರೆ. ಅವ್ರ ಕೆಲಸ ಕಾಯೋದಷ್ಟೇ ಹೊರತು ಬೆಳೆಸೋದಲ್ಲ. ಬೆಳೆಯೋ ತನಿಸ್ತಾನೆ ಬೆಳೆಯುತ್ತೆ ಅಂತ ಅವನ ವಾದ. ಬೆಳೆಯೋ ತನಿಸ್ತಾನೆ ಬೆಳೆಯುತ್ತೆ ಎಂಬ ವಾದನೇ ಸರಿಯಲ್ಲ. ಅದನ್ನ ವಾದ ಇಟ್ಕೊಂಡು ಮಾತಾಡ್ತಾರೆ, ಅದು ಸರಿಯಲ್ಲ. ಜೀವ ಆವಪನ ಕರ್ತೈವ ಇತ್ಯತ್ರ ಪ್ರಾಹ ಸ್ವಯಂ ಪ್ರಭು ಅನ್ಯತ್ರ ಕಾಪಿ ಶಕ್ತಿರ್ನ ಸ್ವಾತಂತ್ರ್ಯೇಣೇಶ ಏವಹಿ. ಈ ಒಪ್ಪಳಕ್ಕೆ ಬರೋದಿಲ್ಲ. ಒಂದು ಸ್ಟೇಜಲ್ಲಿ ಸ್ವತಂತ್ರ ಅಂತ ದೇವ್ರನ್ನ ಒಪ್ಪಿದ ಮೇಲೆ ಮುಂದೆ ಯಾವ ಸ್ಟೇಜಲ್ಲೂ ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಸ್ವತಂತ್ರ ಒಪ್ಪಿದ್ರೆ ಕೆಲಸ ಆಗೋದಿಲ್ಲ. ಸ್ವತಂತ್ರ ಒಪ್ಪಿದ ಮೇಲೆ ಅದು ತೆಗಿಲಿಕ್ಕೆ ಬರೋದಿಲ್ಲ. ಈಶ್ವರ ಪರ್ಮನೆಂಟ್ ಈಶ್ವರನ ಒಪ್ಪಕ್ಕೆ ಹೊರತು ಕಾಟಾಚಾರಕ್ಕೆ ಪರ ಏನೋ ನೆಪಕ್ಕೆ ಮಾತ್ರ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ. ಒಂದು ಡಮ್ಮಿ ಅಂತೀವಲ್ಲ ಹಾಗೆ. ಅವ್ರು ಎಂಥ ಈಶ್ವರನ ಒಪ್ಪಿದ್ದಾರೆ ಅಂದರೆ ಡಮ್ಮಿ ಈಶ್ವರ. ಯಾರ ಕೆಲವು ಅಪರಾಧ ತಯಾರಿರ್ಬೇಕಷ್ಟೇ, ಅದು ಸರಿಯಲ್ಲ ಅಂತ ಹೇಳಿ. ಇದನ್ನು ನೋಡೋರಿಗೆ ಅನಿಸುತ್ತೆ ಶೇಶ್ವರ ಸಾಂಖ್ಯರು ನಾವು ಒಂದೇ ರೀತಿ ಅಂತ ಹೇಳಿದ್ದಾರೆ. ತಪ್ಪೋದು. ಶೇಶ್ವರ ಸಾಂಖ್ಯರು ಒಪ್ಪಿರೋ ಈಶ್ವರ ಹೆಸರಿಗೆ ಈಶ್ವರನ ಹೊರತು ಏನಲ್ಲ, ಸರ್ವಶಕ್ತ ಅಲ್ಲ. ನಮ್ಮ ಸರ್ವಶಕ್ತ, ಸರ್ವವ್ಯಾಪ್ತ, ಸರ್ವಜ್ಞ ಅಂಥ ಈಶ್ವರನ ಒಪ್ಪಿಲ್ಲ ಅವರು. ಈಶ್ವರನ ಪದ ಕೇಳಿದ ಮಾತ್ರಕ್ಕೆ ಏನು ಮಾಡಬೇಕಾಗಿಲ್ಲ, ನಾವು ಭಾರಿ ಒಪ್ಪಿದಾನೆ ತಿಳ್ಕೊಳಕ್ಕಾಗಲ್ಲ. ಅದು ಮಿಸ್ನೋವರ್ ಅಂತೀವಲ್ಲ ಹಾಗೆ. ಶಕ್ತಿಸ್ತಾ ಪ್ರೇರೆಯತ್ಯಂಜ ತಥಹೀನಾಶ್ಚ ಸರ್ವದಾ. ಮುಖ್ಯ ಪ್ರೇರಕನಾಗಿ ಈಶ್ವರ ಯಾವಾಗಲೂ ಇದ್ದಾನೆ. ವೆರಿ ಇಂಪಾರ್ಟೆಂಟ್. ಸತ್ತ ಪ್ರಧಾನ ಪುರುಷ ಶಕ್ತಿನಾಂಚ ಪ್ರತೀತಯ. ಪ್ರಧಾನ ಪುರುಷ ಶಕ್ತಿ ಇವೆಲ್ಲ ನಮಗೆ ಪ್ರತೀತಿ ಆಗಿರೋದ್ರಿಂದ ಒಪ್ಪಲಿಕ್ಕೆ ಬರೋದಿಲ್ಲ. ವೃತ್ತಯಸ್ತಶತಾ ಸರ್ವಾ ನಿತ್ಯಂ ನಿತ್ಯಾತ್ಮನಾಯತಃ. ಅದೊಂದು ದೃಷ್ಟಾಂತ ಕೊಡ್ತಾರೆ. ಒಂದು ನಿತ್ಯ ಪದಾರ್ಥಕ್ಕೂ ಕೂಡ ಯಾರು ಬೇಕು? ದೇವರು ಬೇಕು. ನಿತ್ಯ ಪದಾರ್ಥ ಕೂಡ ನಿತ್ಯ ಉಳಿಲಿಕ್ಕೆ ಯಾರು ಬೇಕೋ? ದೇವರು ಬೇಕು. ನಿತ್ಯದ ಬಗ್ಗೆ ಮಾತಾಡ್ತೀಯಲ್ಲ, ನಿತ್ಯ ಪದಾರ್ಥಕ್ಕೆ ದೇವರು. ಈವನ್ ಪರ್ಮನೆಂಟ್ ಸರ್ವೆಂಟ್ ಈಸ್ ಆಲ್ಸೋ ಸರ್ವೆಂಟ್ ಅಷ್ಟೇ. ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಆಗಿದ್ದರೂ ಕೂಡ ಅವನು ಸರ್ವೆಂಟೇ ಹೊರತು ಏನಲ್ಲ, ಅವನು ಸ್ವಾಮಿ ಅಲ್ಲ. ಆದ್ದರಿಂದ ನಿನ್ನ ಅರ್ಥ ಇಲ್ಲ. ತಥಾ ನಿತ್ಯತೆಯ ನಿತ್ಯಂ ನಿತ್ಯಶಕ್ತಿಯ ಸ್ವಯೇಶ್ವರ. ಆದ್ದರಿಂದ ಪರಮಾತ್ಮ ನಿತ್ಯವನ್ನಾಗಿ ಕಾಪಾಡೋದು ಅವನೇ, ಅನಿತ್ಯವಾಗಿ ನೋಡೋದು ಅವನೇ. ಆದ್ದರಿಂದ ಪರಮಾತ್ಮನ ಶಕ್ತಿ ಮಾತ್ರ ನಿತ್ಯ ಶಕ್ತಿ ಅಂತ ಈಶ್ವರನ ಒಪ್ಪಿದರೆ ಒಪ್ತೀನಿ ಅಂದ್ಬಿಟ್ಟು ಸರಿ ನಮ್ಮ ಶಿಷ್ಯ ಅಷ್ಟೇ. ಒಪ್ಪಿಟ್ರೆ ಸಾಂಖ್ಯ ಮತನೇ ಹೋಯಿತು. ಒಪ್ಪದೆ ಹೋದರೆ ಅವನ ಮತನೇ ಇಲ್ಲ. ಒಟ್ಟಿಗೆ ಒಪ್ಪಲಿ ಬಿಡಲಿ ಅವನ ಮತ ಹೋಯಿತು. ಸ್ವಭಾವ ಜೀವಕರ್ಮಾಣಿ ದ್ರವ್ಯಂ ಕಾಲ ಶ್ರುತಿ ಕ್ರಿಯಾ. ವಾಕ್ಯ ಏನು ಮಾತಾಡ್ತೀರಿ ಎಲ್ಲಿದೆ ಅಂದರೆ ಅವನು ವೇದನ ಅಪ್ರಮಾಣ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ವೇದ ತಮ್ಮ ಪ್ರಕಾರ ಹೇಳ್ತಾ ಅರ್ಥ ಮಾಡ್ತಾನೆ. ಈ ಅರ್ಥ ಮಾಡಿದರೆ ವೇದ ಹೇಳುತ್ತದೆ ಋತೆ ತತ್ಕ್ರಿಯತೆ ಕಿಂಚನಾರೇ. ಸ್ಪಷ್ಟ ವೇದವಾಕ್ಯ. ದೇವರ ಹೊರತು ಯಾವ ವಸ್ತು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಿಂಚನ ತೃಣಪಿ ನ ಚಲತಿ.
ಇದು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ನಾವು ಮಾಡ್ಕೋಬೇಕು ಫಸ್ಟ್. ಯಾಕೆಂದರೆ ನಾವು ಕೆಲವೆಲ್ಲ ನಾವು ಮಾಡ್ತೀವಿ, ದೇವ್ರಿಗೆ ಕೆಲವು ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆಗಲೇ ತಪ್ಪದು. ಪ್ರತಿದಿನ ಯಾವುದು ಒಪ್ಕೋಬೇಕು ನಾವು? ದೇವರೇ ಮಾಡಿಸ್ತಾನೆ ಅದನ್ನು ಮರೆತು ಬಿಟ್ರೆ ಆ ಮಟ್ಟಿಗೆ ನಾವು ಸಾಯಂಕಾಲ ಲೆಕ್ಕ. ಯಾಕೆ ದೇವ್ರ ಒಪ್ಪಿ ಕೂಡ ಏನು ಮಾಡೋದಿಲ್ಲ ಅಂತೀಗ ಪಾಪ ದೇವ್ರೇನು ಮಾಡ್ತಾನೆ ಅನ್ನೋ ಕತೆ ಮುಗಿದೋಯ್ತು. ಪಾಪ ದೇವ್ರೇನು ಮಾಡ್ತಾನೆ ಅಂತ ಹೇಳಿದರೆ ಅಲ್ಲಿ ದೇವ್ರ ಸಾಂಖ್ಯರು ಕೊಟ್ಟ ರೋಲ್ ಅದಾಗಾಯ್ತು. ದೇವರು ಎಲ್ಲ ಮಾಡ್ತಾನೆ ಅಂತ ಹೇಳಬೇಕದ. ನಿಯಾಮಯತಿ ನಿತ್ಯಂಚ ನರತೆ ತ್ವದಿತಿ ಶ್ರುತೇ ಸ್ವಭಾವ ಜೀವಕರ್ಮಾಣಿ ದ್ರವ್ಯ ಕಾಲ ಶ್ರುತಿ ಕ್ರಿಯಾ ಯತ್ಪ್ರಸಾದಾದಿವೇ ಸಂತಿ ನ ಸಂತಿ ಯದುಪೇಕ್ಷಯ. ಅದು ಭಾಗವತದ ವಾಕ್ಯ. ಹಿಂದೆ ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವಯವದು ಭಾಗವತದ ವಾಕ್ಯ. ಇದು ಶ್ರುತಿ ವಾಕ್ಯ. ಎಲ್ಲರೂ ಒಂದೇ ರೀತಿ ಇವೆ, ಸ್ವಲ್ಪ ವರ್ಡಿಂಗ್ಸ್ ಚೇಂಜ್ ಇದೆ ಅಷ್ಟೇ. ಅಲ್ಲಿ ದ್ರವ್ಯಂ ಕರ್ಮಚ ಕಾಲಶ್ಚ ಇದ್ದರೆ ಸ್ವಭಾವ ಜೀವಕರ್ಮಾಣಿ ದ್ರವ್ಯಂ ಕಾಲ ಶ್ರುತಿ ಕ್ರಿಯಾ ಇದೆಲ್ಲ ಹೇಳಿದ್ರಿಂದ ಎರಡನೇ ಭಾಗ ಸೇಮ್. ಯತ್ಪ್ರಸಾದಾದಿವೇ ಸಂತಿ ನ ಸಂತಿ ಯತುಪೇಕ್ಷಯ ಇತಿ ಶ್ರುತೇ ನ ಸತ್ತಾದ್ಯ ಅಪಿ ನಾರಾಯಣಂ ವಿನಾ ತತ್ಪತಂಜಲಿ ವಿಂಧ್ಯಾದಿಮತಂ ನ ಪುರುಷಾರ್ಥದಂ ಇತಿ ಶ್ರುತೇ ನ ಸತ್ತಾದ್ಯ ಅಪಿ ನಾರಾಯಣಂ ವಿನಾ. ಒಂದು ವ್ಯಕ್ತಿ ಕೆಲಸ ಮಾಡಲಿಕ್ಕಲ್ಲ, ಇರಲಿಕ್ಕೆ ದೇವರು ಬಯಬೇಕು ಅಂತ ಹೇಳಿ, ದೇವರು ಇರಬೇಕು ಅಂತ ಹೇಳಿದ ಮೇಲೆ ನಿನ್ನ ಮಾತ್ರ ಎಲ್ಲಿ ಉಳಿಯುತ್ತೆ ಅಂತ ಕೇಳ್ತಾ. ತತ್ ಪತಂಜಲಿ ವಿಂಧ್ಯಾದಿಮತಂ ನ ಪುರುಷಾರ್ಥದಂ. ಆದ್ದರಿಂದ ಪತಂಜಲಿ ಮೊದಲ ನಿರೀಶ್ವರ ಶೇಶ್ವರ ಸಾಂಖ್ಯರೇ ಪತಂಜಲಿಗಳು. ಆ ಎಲ್ಲ ಮತಗಳು ಕೂಡ ಅಪ್ರಾಮಾಣಿಕ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಬುದ್ಧಿ ಅಲ್ಲಿಗೆ ವಿಷಯ ಮುಗೀತು. ಅದು ಉಳಿದ ನಾಳೆ ಅಭ್ಯುಪಗಮಾಧಿಕರಣಂ ಅದೇನು ಎಂಬುದನ್ನು ಮುಂದೆ ಹೇಳ್ತಾರೆ. ನಾಳೆ ನೋಡು ವೈಶೇಷಿಕ ಕಾರ್ಯಗಳು. ಇನ್ನು ಮುಂದೆ ವಿಶೇಷ ಕಾರ್ಯಗಳು ಬಂದಿಲ್ಲ. ಇನ್ನು ಸ್ವಲ್ಪ ಇದೆ. ಇನ್ನು ಬಂದ ಮೇಲೆ ಬರೋದು ವೈಶೇಷಿಕ. ಇನ್ನೊಂದು 2-3 ಅಧಿಕರಣ ಇದೆ ಚಿಕ್ಕ ಚಿಕ್ಕ.